ಕೆಲವು ಮಂದಿ ಆನಂದ ಪಟ್ಟು ಬಂಗಾರ ಹಾಕಿ ಖುಷಿ ಪಡ್ತಾರ ಅಂತ ಹೇಳಿದ್ ನಾನು. ಆದ್ರೆ ಒಬ್ಬ ಭಕ್ತರು ಅಜ್ಜವ್ರಿಗೆ ಎಲ್ಲರೂ ಬೆಳ್ಳಿ ಕೊಡಾಕತ್ತಾರ. ಅವರು ಶಾಶ್ವತವಾಗಿ ಕುಂತ ಆಶೀರ್ವಾದ ಮಾಡೋದಕ್ಕೆ ನಾನೊಂದು ಬೆಳ್ಳಿ ಶಿವಾಸನ ಮಾಡಿಸ್ತೀನಿ ಅಂತ ತಿಳ್ಕೊಂಡು ಒಂದು ಬೆಳ್ಳಿ ಶಿವಾಸನವನ್ನು ಆಗಲೇ ಮಾಡಿಸಿಟ್ಟಾರ. ಪಾಪ ಪುಣ್ಯಾತ್ಮರು ಅವ್ರಿಗೊಂದು ಜೋರಾಗಿ ಚಪ್ಪಾಳಿ ಅಂತ ಹೇಳ್ಬೇಕು. ಬಹುತೇಕ ಅವ್ರ ಹೆಸರನ್ನು ನಮ್ಗೆ ಹೇಳ್ತಾ ಇಲ್ಲ, ಯಾರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾಳೆ ದಿವಸ ನಾವು ಹೇಳ್ತೀವಿ. ಆ ಶಿವಾಸನ ಮೇಲೆ ಕುಂದಿರಿಸಿ ಅಜ್ಜವ್ರಿಗೆ ಕಿರೀಟದ ಹಳ್ಳಿ ತುಲಾಭಾರವನ್ನು ಮಾಡಿದ ಮೇಲೆ ಅವರ ಆಶೀರ್ವಚನದ 2 ಮಾತುಗಳನ್ನು ಕೇಳಿಬಿಟ್ರೆ ಈ ವರ್ಷದ ಕಾರ್ಯಕ್ರಮ ಬಹಳ ಅತ್ಯಂತ ಯಶಸ್ವಿ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಕೆಲವು ಮಂದಿ ಅನ್ನಕತ್ತಾರ ಅಜ್ಜರ ಮೊದಲು ಗೊತ್ತಾಗ್ಲಿಲ್ರಿ, ಇದನ್ನ ಇನ್ನೊಂದು 10 ದಿವಸ ಹಿಂಗ ಮುಂದುವರ್ಸಿದ್ರೆ ಭಾಳ ಚಲೋ ಐತ್ರಿ ಅನ್ನಕತ್ತಾರ ನಮಗೆ. ಇನ್ನೂ 10 ದಿವಸ ಅಲ್ಲ, ಪ್ರತಿ ವರ್ಷವೂ ಹಿಂಗೆ ಆಗ್ತದೆ. ನಾವೆಲ್ಲ ಅದಕ್ಕೆ ಸಹಕಾರ ಕೊಟ್ಟು ಇನ್ನೂ ಕೂಡ ದೊಡ್ಡ ಪ್ರಮಾಣ ಆಗ್ತದೆ. ನಾಳೆ ದಿವಸ ಬೆಳ್ಳಿ ಶಿವಾಸನ ಮೇಲೆ ಅಜ್ಜವರು ಕುಂದಿರಿಸಿ ಬೆಳ್ಳಿ ತುಲಾಭಾರವನ್ನು ಮಾಡೋದನ್ನು ನೋಡಿದ್ರೆ ಒಂದು ಆನಂದ. ಯಾರಾದರೂ ಅಜ್ಜವರಿಗೆ ಗೌರವವನ್ನು ಕೊಡಬೇಕಾದಂಥವ್ರು ಏನು ಅವ್ರಿಗೆ ಅರ್ಪಣೆ ಮಾಡ್ಬೇಕನ್ನೋರು ಇದ್ರೆ ಅದಕ್ಕೊಂದು ಟೈಮ್ ನಿಗದಿ ನಾವು ಮಾಡ್ತೀವಿ. ಆಮೇಲೆ ಅವ್ರು ಇಲ್ಲೇ ಕುಂದಿರ್ತಾರೆ, ಅದಕ್ಕೆ ಅವಕಾಶ ಇರ್ತದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳಿ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಪ್ರಾಣೇಶ್ವರ ಅವರಿಗೆ ಬಿಟ್ಟುಕೊಡ್ತೀವಿ. ನಮ್ಮ ಪ್ರಾಣೇಶ್ವರ ಅವರು ಮುಖ್ಯ